ಧನ್ಯ ಅವರ ಒಂದು ಪಾತ್ರ ಮತ್ತೆ ಪಾತ್ರದ ಹೆಸರು. Can you stop? ಲೈಫ್ ಎಲ್ಲ ಬರೀ ಜೋಕ್ ಅಂತಾನೆ ಅನ್ಕೊಂಡಿದ್ಯಾ ನೀನು? ಯಾವಾಗ ನೋಡಿದ್ರು ಬಿಸಾಕ್ತಾ ಇರೋದು. Why getting serious? But why are you throwing it at me from that time? I'm seeing ಅವಾಗಿಂದ ಬಿಸಾಕ್ತಾನೆ ಇದೆಯಾ ನನ್ನ ಮೇಲೆ ನೀನು? ಏನ್ ತಿಳ್ಕೊಂಡಿದ್ದೆ ನೀನು? ಸಾರಿ ಏನ್ ಸಾರಿ ಅಂತ ತಿಳ್ಕೊಂಡೆ. ಹೆಸರು ಸೂರ್ಯ, ವಯಸ್ಸು ಮದುವೆ ವಯಸ್ಸು, ನರಕ. ಈ ಕರ್ಮ ಕಾಂಡನೆಲ್ಲ ನಾನ್ ನೋಡ್ತಾ ಇರೋದೇ ತಪ್ಪು, ನಿಮಗ್ ತೋರಿಸ್ತಾ ಇರೋದು ಇನ್ನೂ ದೊಡ್ಡ ತಪ್ಪು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ಒನ್ ಆಫ್ ದ ಕ್ರೇಜಿಯಸ್ಟ್ ಇಂಟರ್ವ್ಯೂಸ್ ಮಾಡೋದಕ್ಕೆ ನಾವು ಈ ಪ್ಲೇ ಝೋನ್ಗೆ ಬಂದಿದ್ದೀವಿ. ನಮ್ಮ ಜೊತೆ ಆಡೋದಕ್ಕೆ ಯಾವ ಮಕ್ಳಿಲ್ಲ, ಬಟ್ ಆದ್ರೆ ನಾವೇ ಮಕ್ಳ ತರ ಆಡ್ಬೇಕು ಅಂತ ಅನ್ಕೊಂಡಿದೀವಿ. ಅಲ್ಲಿ ನಮ್ಮ ಜೊತೆಗೆ ಪೌಡರ್ ಚಿತ್ರತಂಡ ಇದ್ದಾರೆ. ಇನ್ ಸ್ವಲ್ಪ ಕರೆಕ್ಟ್ ಇವಾಗ ಬರ್ತಾ ಇದೆ ಗಮ ಗಮ. ಎಲ್ಲರೂ ಸ್ವಾಗತ ಕೋರೋಣ. ಸೊ ಮೊದಲನೇದಾಗಿ ನಮ್ಗೆ ಗಾಳಿಪಟ ಹಾರಿಸ್ತಾ ಮನ್ಸಾರ ಇಷ್ಟ ಆಗಿರುವಂತಹ ದಿಗಂತ್ ಅವ್ರು ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ನಮಸ್ಕಾರ. ಅಂಡ್ ದೊಡ್ಡ ಮನೆ ಕುಡಿ ಧನ್ಯ ರಾಮ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಕುಡಿಯಲ್ಲ ಇದು ಗಿಡ ಯಾವಾಗ? ಹಾ ಹೌದು. ನಮ್ಮನೆ ಬೆಲ್ಲರ ಪ್ರೀತಿಯ ರಂಗಾಯಣ ರಘು ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಪ್ರೀತಿಯಿಂದ ಸ್ವಾಗತ. ನಮಸ್ತೆ. ಅಂಡ್ ಅನಿರುದ್ಧ ಆಚಾರ್ಯದವರು ಆಕ್ಚುಲಿ ಆಚಾರ್ಯ ಅಂಡ್ ಕೋನ್ ಅಲ್ಲಿ ಅವ್ರ ಹೆಸರನ್ನ ಇಟ್ಕೊಂಡ್ಬಿಟ್ಟಿದ್ರು, ಸೆಕೆಂಡ್ ನೇಮ್ ನೆಪೋಟಿಸಮ್ ಮಾಡ್ಬಿಡ್ತಾರೆ ಅಲ್ವಾ? ಆಚಾರ್ಯ ಅನ್ಕೋ, ದೇ ಥಿಂಕ್ ಇಟ್ಸ್ ಮೈ ನೇಮ್. ಸೊ ಇವ್ರ ಹೆಸರನ್ನ ಒಂದು ಪಾರ್ಟ್ ಆಫ್ ಮೂವಿಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ತರ. ಸೊ ಎಲ್ರಿಗೂ ಕೂಡ ಸ್ವಾಗತ. ಎಲ್ರೂ ಕೂಡ ಘಮ ಘಮ ಅಂತ ಇದ್ದೀರಾ. ಸೊ ನಿಮ್ಮೆಲ್ರಿಗಿಂತ ಮುಂಚೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ರಂಗಾಯಣ ರಘು ಸರ್ ಇದನ್ನ ಮೊದ್ಲೇನೆ ಯೂಸ್ ಮಾಡ್ಬಿಟ್ಟಿದ್ರು. ನಿಮ್ಮ ಪಾತ್ರಗಳ ಬಗ್ಗೆ ನಾವು ತಿಳ್ಕೊಬೇಕು. ಸೊ ರಂಗಾಯಣ ರಘು ಸರ್ದು ಲಾಸ್ಟ್ ಟೈಮ್ ಅವರ ಒಂದು ಮೂವಿನಲ್ಲಿ ಪಾತ್ರ ಹೆಂಗಿತ್ತು ಅಂತ ಹೇಳಿದ್ರೆ ತುಂಬಾನೇ ಗೂಸ್ ಬಂಪ್ಸ್ ಬರೋ ಅಂತ ಪಾತ್ರ, ಆಗಿದ್ದಂತ ಒಂದು ಪಾತ್ರ. ಅದೇನಪ್ಪ ಗೊತ್ತಿಲ್ಲ ನನ್ಗಿನ್ನ ಆ ತರದ ಪಾತ್ರ ಯಾವ್ದು ಅಂತ ಇನ್ನೂ ಗೊತ್ತಿಲ್ಲ. ಗೂಸ್ ಬಂಪ್ಸ್ ಅದೇನೋ ಗೊತ್ತಿಲ್ಲಪ್ಪ ನನ್ಗಿನ್ನೂ ಆ ತರದ್ದು ಯಾವ್ದು ಇಲ್ಲ. ಲಾಸ್ಟ್ ಟೈಮ್ ಆಕ್ಚುಲಿ ನಿಮ್ ಪಾತ್ರ ಹೇಗಿರುತ್ತೆ ಸರ್ ಈ ಮೂವಿನಲ್ಲಿ ಅಂತ ಕೇಳಿದ್ಕೆ ಅವರು ಸೊ ಸರ್ ಈ ಒಂದು ಮೂವಿನಲ್ಲಿ ನಿಮ್ಮ ಒಂದು ಪಾತ್ರ ಹೇಗಿರ್ಬೋದು? ಅಣ್ಣಾಚಿ ಅಂತ ಒಂದು ಪಾತ್ರ ನಂದು. ನಾನು ಪೂರ್ತಿ ಕತೆ ಹೇಳಂಗಿಲ್ಲ. ಕತೆ ಹೇಳ್ಬಿಟ್ರೆ ನನ್ಗೆ ಅವತ್ತೇ ಹೇಳ್ಬಿಟ್ರಲ್ಲ. ಎಲ್ಲ ಕೇರ್ ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ. ಅವತ್ತು ಇವಾಗ ಒಂಥರ ಈ ಗಟ್ಟಿ ಮಾತ್ರೆ ಏನಿದೆಯಲ್ಲ, ಗಟ್ಟಿ ಪೌಡರ್ ಏನಿದೆಯಲ್ಲ, ಅದು ಬಂದಿದೆ, ತುಂಬಾ ಹಿಟ್ ಆಗಿದೆ ಭೀಮಾ ಸಿನಿಮಾ. ಈ ನಮ್ದು ತಳ್ಳಗಿರೋ ಪೌಡರ್ ನಮ್ದು. ಉಪ್ಪು ಅಂದ್ರೆ ಆರುತ್ತೆ. ಕರೆಕ್ಟ್. ಅದು ಬೇರೆ ಬೇರೆ ತರ ಆಗುತ್ತೆ ಆ ತರದ್ದು. ಹಂಗೆ ನಮ್ದು ಗಮಗಮನ ಅನ್ನತ್ತೆ, ಒಳಗೋಗಿ ಏನೇನೋ ಮಾಡುತ್ತೆ. ಆ ತರದ್ದು ಅಣ್ಣಾಚಿ ಅಂತ ಒಂದು ಪಾತ್ರ. ನಾವೆಲ್ಲ ಮೋಸ್ಟ್ಲಿ ಇಲ್ಲಿರೋರೆಲ್ಲ ಡೀಲರ್ಸ್ ಅಂತ ಕಾಣುತ್ತೆ. ಯಾರು ಎಲ್ಲ ಡೀಲರ್ ಪೆಡಲ್ ಮಾಡಲ್ಲ, ಬರೀ ಡೀಲ್ ಮಾಡೋದು. ಎಲ್ಲ ಡೀಲರ್, ಎಲ್ಲರೂ ಮೋಸ್ಟ್ಲಿ ಸಿನಿಮಾದಲ್ಲಿ ಇರೋರು ಎಲ್ಲರೂ ಡೀಲರ್. ಯಾರು ಇಂಟೇಕ್ ಯಾರು ಇಲ್ಲ, ಎಲ್ಲ ಕನ್ಸಂಪ್ಷನ್ ಇಲ್ಲ. ಎಲ್ಲ ಔಟ್ ಟೇಕ್. ಈಸ್ಕೊಳ್ಳೋದು ಕೊಟ್ಕೊಳ್ಳೋದು ನಾವು. ಆ ತರದ ಪಾತ್ರ ಗಿವ್ ಅಂಡ್ ಟೇಕ್ ಪಾಲಿಸಿ ಒಂದು ಮಾಡ್ತಾ ಇದ್ರೆ. ಹೌದೌದು, ತಕೊಂಡ್ ಕೊಡ್ತಾ ಇರೋದಷ್ಟೇ ನಮ್ದು. ಆ ತರದ್ದು ಒಂದು ಇದು ಅಲ್ಲಿ ಆಗುವಂತ ನಾವು ಯಾವ ಲೆವೆಲ್ ಅಲ್ಲಿ ಇದೀವಿ ಅನ್ನೋದೇ ಇದು ಸಿನಿಮಾದ ಕತೆ. ಈ ಪೌಡರ್ನ ಹೌದಪ್ಪ ಯಾವ ಇದನ್ನ ಪ್ರಾವಿಷನ್ ಸ್ಟೋರ್ಸ್ ಲೆವೆಲ್ ಮಾಡ್ತೀವ, ಇಲ್ಲ ತುಂಬಾ ಇಂಟರ್ನ್ಯಾಷನಲ್ ಹೈಡ್ ಆಗಿ ಇದನ್ನ ಮಾಡ್ತೀವ ಅನ್ನೋದಿಲ್ಲ. ನಾವೆಲ್ಲ ತುಂಬಾ ಅಪ್ಡೇಟೆಡ್ ಅಲ್ಲ. ಈ ಪ್ರಾವಿಷನ್ ಲೆವೆಲ್ಗೆ ಏನೋ ಮಾಡಕ್ ಹೋಗ್ತೀವಿ. ಅಲ್ಲಾದಂತ ಅವಾಂತರಗಳು ಏನೇನಾಗುತ್ತಲ್ಲ ಅದನ್ನ ಹಿಂಗೆ ಒಂಥರ ಈ ಹಲಸಿನ ತೊಳೆ ಬೀಚ್ದಂಗೆ ಎಲ್ಲ ಒಂದು ಸ್ಟಾರೆ ಬರುತ್ತೆ. ಮೇಲ್ಗಡೆ ತರ್ಕಲು ಮೇಲ್ಗಡೆ ಒಳಗಡೆ ಇನ್ನೊಂದಿನ ಸಿಗುತ್ತೆ, ಅದೇನೋ ಪೌಡರ್ ಸಿಗುತ್ತೆ, ಮತ್ತೇನೋ ಸಿಗುತ್ತೆ. ಅವ್ರಿಗೇನಿರುತ್ತೆ, ಅವ್ರಿಗೇನು ಇರಲ್ಲ. ಈ ತರದ್ ಹಿಂಗ್ ಬಿಚ್ಕೊಳ್ತಾ ಹೋಗ್ತದೆ. ಆಮೇಲಿಂದ ಒಂದು ಲೆವೆಲ್ ಅಲ್ಲಿ ಇಷ್ಟು ತಗೊಳ್ಳೋರು ಒಂದು ದೊಡ್ಡ ತಗೊಂಡ್ರೆ ಏನಾಗುತ್ತೆ ಅನ್ನೋದೊಂದು ಅದಕ್ಕೊಂದು ಶೇಪ್ ಒಂದು ತಗೊಳತ್ತೆ. ಅದು ಯಾವ ತರ ತಗೋತೀವಿ ಅನ್ನೋದನ್ನ ನಾವು ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ನೋಡ್ಬೇಕು. ಅಲ್ಲ, ಇದನ್ನ ಇಲ್ಲಿ ಹೇಳ್ಬಿಟ್ರೆ ಅಷ್ಟೇ, ನೀವು ಬಾಲ್ ಎಣಿಸ್ದಂಗ ಆಗುತ್ತೆ. ಸೊ ದಿಗಂತ್ ಸರ್, ನಿಮ್ಮ ಒಂದು ಪಾತ್ರದ ಬಗ್ಗೆ ಅಂಡ್ ಆ ಪಾತ್ರದ ಹೆಸರು ಏನಿರುತ್ತೆ ಇದ್ರಲ್ಲಿ? ಸೂರ್ಯ ಅಂತ ನನ್ನ ಪಾತ್ರದ ಹೆಸರು. ಟ್ಯಾಗ್ಲೈನ್ ಏನ್ ಕೊಟ್ಟಿದ್ದಾರೆ ಸರ್ ನಿಮ್ಗೆ? ಟ್ಯಾಗ್ಲೈನ್ ಏನ್ ಕೊಟ್ಟಿದ್ದಾರೆ ಸೂರ್ಯಂಗೆ? ಇಲ್ಲ ಆತರ ಸೂರ್ಯಂಗೆ ಟಾರ್ಚ್ ಆತರದ್ದೆಲ್ಲ ಏನಿಲ್ಲ. ಅವ್ರ ಎಂಟ್ರಿ ಸಕಾಲಾಗಿದೆ. ಅಂದ್ರೆ ಚಡ್ಡಿ ಹಾಕೊಂಡ ಇಲ್ಲ, ಚಡ್ಡಿ ಒಣಗಾಕ್ಸ್ತಾ ಅದೊಂದು ಸೂರ್ಯ ಅಂತ ಇಂಟ್ರೊಡಕ್ಷನ್ ಬರುತ್ತೆ. ಬಟ್ ಈ ಸಿನಿಮಾದಲ್ಲಿ ಒಂದು ಈ ಚಿಕ್ಕೂರು ಅಂದ್ರೆ ಈ ಮೈಸೂರು ತರ ಒಂದು ಊರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಒಂದು ಕೆಲಸ ಮಾಡ್ತಾ ಇರೋಂತ ಒಂದು ಪಾತ್ರ ನಂದು. ಅಲ್ಲಿ ಬೈ ಮಿಸ್ಟೇಕ್ ಎಲ್ಲೋ ಹೋಗ್ಬೇಕಾಗಿರೋದು ಏನೋ ಒಂದು ಐಟಮ್ ಇಲ್ಲಿ ಬಂದು ಸಿಕ್ಬಿಡುತ್ತೆ. ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ.
ಹಾ ಎಸ್ ಅಂಡ್ ಧನ್ಯ ಅವರ ಒಂದು ಪಾತ್ರ ಮತ್ತೆ ಪಾತ್ರದ ಹೆಸರು. ಅನಿರುದ್ಧ್, ಕ್ಯಾನ್ ಯು ಸ್ಟಾಪ್? ಲೈಫ್ ಎಲ್ಲ ಬರೀ ಜೋಕ್ ಅಂತಾನೆ ಅನ್ಕೊಂಡಿದ್ಯಾ ನೀನು? ಯಾವಾಗ ನೋಡಿದ್ರು ಬಿಸಾಕ್ತಾ ಇರೋದು. ಸೀರಿಯಸ್ But why are you throwing it at me from that time? I'm seeing ಅವಾಗಿಂದ ಬಿಸಾಕ್ತಾನೆ ಇದೆಯಾ ನನ್ನ ಮೇಲೆ ನೀನು? ಏನ್ ತಿಳ್ಕೊಂಡ್ಬಿಟ್ಟಿದ್ದೆ ನೀನು? ಸಾಕು. ಸಾರಿಯಾ ಏನ್ ಸಾರಿ ಅಂತ ತಿಳ್ಕೊಂಡೆ ಸರ್? ಹೀಗೆ ಮಾಡ್ತಾ ಇದ್ದೆ. ಇನ್ನೊಂದು ಸ್ವಲ್ಪ acting ಮಾಡ್ಬೇಕಾಗಿತ್ತು. ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ. ಏನ್ ಮಾಡ್ಲಿ ಸರ್? ಇದನ್ನ ನಾವು ಪ್ಲಾನ್ ಮಾಡ್ಕೊಂಡ್ ಬಂದಿದ್ವಿ, ಓಕೆ ಆಗ್ಲಿಲ್ಲ. ಎನಿವೇ, ಇಷ್ಟ ಐತೆ ಅಷ್ಟೇ. ನಮ್ ಪೌಡರ್ ತರ ಇನ್ನೊಂದು ಸ್ವಲ್ಪ ಜಾಸ್ತಿ ಪೌಡರ್ ಬೇಕಾಗಿತ್ತು. ನನ್ನ ಪಾತ್ರ ಹೆಸರು ನಿತ್ಯ ಅಂತ. ನಾನು ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಅವ್ರ ಕ್ಯಾರೆಕ್ಟರೈಸೇಷನ್ ಹೇಗೆ ಅಂದ್ರೆ ಲೈಫಲ್ಲಿ ಸ್ವಲ್ಪ ಹೇಗೆ ಬಬ್ಲಿ ಅಲ್ಲ, ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಅವ್ರ ರೋಲ್ ಹೆಸರು ಡೈಲಿ ಅಂತ. ನಿತ್ಯ ಇದು ಟ್ಯೂಬ್ ಲೈಟ್ ಅಲ್ಲ, ಇದು ಗೀಸರ್ ಇದು. ಅಲ್ಲ, ಕಳ್ತನಾಗ 6 ತಿಂಗಳು ನಾಯಿ ಬೊಗಳ್ತು ಅಂತಾರಲ್ಲ, ಅವ್ರ ಹೆಸರು ಡೈಲಿ ಅಂದ್ಬಿಟ್ಟು. ನರ್ಸ್ ನ ಟ್ರಾನ್ಸ್ಲೇಟ್ ಮಾಡಕ್ ಹೋದೆ. ಆಮೇಲೆ ಓ ನಿತ್ಯ ಅಂದ್ರೆ ಡೈಲಿ ಹಂಗರ್ಥ ಆಯ್ತು. ಸೊ ನನ್ನ ಕ್ಯಾರೆಕ್ಟರೈಸೇಷನ್ ಹೇಗೆ ಅಂದ್ರೆ ಇವ್ರ ಲವ್ ಇಂಟ್ರೆಸ್ಟ್ ಆಗಿರ್ತೀನಿ. ಯಾವಾಗ್ಲೂ ಅವ್ರಿಗೆ ಹೇಳೋದು ಇದನ್ ಮಾಡು ಅದನ್ ಮಾಡು, ಯಾಕೆ ನಿನ್ಗೆ ಆಸೆ ಇಲ್ಲ. ಅವ್ರು ನನಗೆ ಹೇಳ್ತಾ ಇರ್ತಾರೆ ಯಾಕೆ ನಿನ್ಗೆ ಇಷ್ಟೊಂದು ಆಸೆ, ಗ್ರೀಡಿ. ಆ ತರ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಶಿಸ್ ಲಿಟಲ್ ಮೆನಿಪ್ಯುಲೇಟಿವ್. ಅವ್ರು ನನ್ನ ನಾಗಿನಿ ಅಂತ ಕರೀತಾ ಇರ್ತಾರೆ ಸಿನಿಮಾದಲ್ಲಿ. ಸೊ ಇಟ್ಸ್ ಲೈಕ್ ದಟ್, ಬಟ್ ವೆರಿ ಫನ್ ಅಂಡ್ ಡೇರಿಂಗ್ ಕ್ಯಾರೆಕ್ಟರ್. ಸ್ವಲ್ಪ ನನಗೆ ತುಂಬಾ ಇಷ್ಟ ಆಯ್ತು ಈ ಕ್ಯಾರೆಕ್ಟರೈಸೇಷನ್. ಯಾಕಂದ್ರೆ ರಿಯಲ್ ಲೈಫ್ ಅಲ್ಲಿ ಒಂದು 10% ನಾನು ಆತರ ಇರ್ಬೋದು. ಡೈಲಿ ಕಾಣಿಸ್ಕೊಳ್ಳಲ್ಲ ಅಷ್ಟೇನೆ ಅವರು. ಓಕೆ, ಸೊ ಅನಿರುದ್ಧ್ ಅವರ ಪಾತ್ರ ಮತ್ತೆ ಅದರ ಪಾತ್ರದ ಹೆಸರು. ನಾನು ಮತ್ತೆ ಸೂರ್ಯ, ಕರಣ್ ಅಂತ ನನ್ನ ಹೆಸರು. ನಾವಿಬ್ರು ರೂಮ್ ಮೇಟ್ಸ್. ನನ್ ಕೆಲ್ಸ ಇಲ್ಲ, ಹೆಂಗಾದ್ರೂ ಮಾಡಿ ದುಡ್ಡು ಹಗಲ್ ಸೂರ್ಯ, ರಾತ್ರಿ ಸೂರ್ಯ. ಎಸ್ ಸರ್, ಪಾತ್ರದ ಬಗ್ಗೆ. ಸೊ ಕರಣ್ ಅಂತ ಅವನ್ ಹೆಂಗಾದ್ರೂ ಮಾಡಿ ಜುಗಾಡ್ ಮಾಡಿ ಇರತ್ತಲ್ಲ ಸ್ವಲ್ಪ ಜನಕ್ಕೆ ಜಾಸ್ತಿ ಕೆಲಸ ಮಾಡ್ದೇನೆ ಕಾಸು ಸಂಪಾದಿಸ್ಬೇಕು ಅಂತ. ಅವಾಗ ನಾನು ಟ್ರೈ ಮಾಡ್ತಿರ್ತೀನಿ, ಇವಳು ಸಿಗ್ತಾಳೆ, ಅವ್ರ ಜೊತೆ ಡೀಲಿಂಗ್ ಶುರು ಆಗುತ್ತೆ. ಓಕೆ, ಮಲ್ಲಿಕ್ ಅವ್ರನ್ನ ಯಾರು ಮೀಟ್ ಮಾಡೋದಕ್ಕೆ ಚಾನ್ಸಸ್ ಸಿಗಲ್ವಾ? ಮೀಟ್ ವೆರಿ ಹಿಟ್. ಅದೇನೆ ಮೀಟ್ ಡೇಂಜರ್. ಅವ್ರಿಗೆ ಹೊಸ ಹೆಸರು ಇಟ್ಟಿದೀವಿ, ಶರ್ಮಿಳಾ ಲೀ ಅಂತ. ಶರ್ಮಿಳಾ ಲೀ. ಬ್ರೂಸ್ ಲೀ ಅವ್ರ ತಂಗಿ. ಸಖತ್ತಾಗಿ ಹೊಡ್ದಾಕ್ಬಿಡ್ತಾರೆ ನಮ್ಮೆಲ್ರಿಗೂ. ಶರ್ಮಿಳಾ ಚಾನ್ ಅಂತ ಅಂದ್ಬಿಟ್ಟು ಶರ್ಮಿಳಾ ಚಾನ್ ಅಕ್ಕ ಮುಖ ಹೊಡಿತಾರೆ. ವಿಶೇಷವಾದ ಕಿಲ್ಲರು, ಸುಮ್ಮನೆ ಮೇಕಪ್ ಮಾಡಿ ಸಾಯಿಸ್ಬಿಡ್ತಾರೆ. ಇಲ್ಲಿ ನೋಡಿರಿ ಅಂದ್ರೆ ಇಲ್ಲಿ ಹೊಡಿತಾರೆ.